ಕಬಿನಿ ಜಲಾಶಯ ಯಾರಕ್ಕೆ ತಾನೇ ಗೊತ್ತಿಲ್ಲ. ಅನೇಕ ಜನ ಪ್ರವಾಸಿಗರು ಕಬಿನಿ ಡ್ಯಾಮ್ ಅಥವಾ ಅದರ ಹಿನ್ನೀರು ನೋಡಕ್ಕೆ ಹೋಗ್ತೀರಿ. ಇಡೀ ರಾಜ್ಯದಲ್ಲಿ ಮೊದಲು ತುಂಬುವ ಕಬಿನಿ ಜಲಾಶಯ ಇದೀಗ ಖಾಲಿಯಾಗಿದೆ. ಕಬಿನಿಯ ಒಡಲು ಖಾಲಿಯಾಗಿದೆ. ಈಗ ಮಳೆ ಇಲ್ಲದೆ ಕಂಗಾಲು, ಕಬಿನಿ ಜಲಾಶಯ ಖಾಲಿ. ಕುಡಿಯೋದಕ್ಕೆ ನೀರಿಲ್ಲದೆ ಕಬಿನಿಯ ಸುತ್ತ ಇರುವಂತಹ ಕಾಡು ಪ್ರಾಣಿಗಳಿದಾವಲ್ಲ, ಅದಕ್ಕೆ ತೀವ್ರ ತೊಂದರೆ ಆಗಿದೆ. ಯಾಕಂದ್ರೆ ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಇದ್ರ ಸುತ್ತನೇ ಬರುತ್ತೆ. ಆಹಾರ ಮತ್ತು ನೀರನ್ನು ಅರಸಿ ಜಲಾಶಯಕ್ಕೆ ಬಂದಿದ್ದಾವೆ ಕಾಡಾನೆಗಳು. ಕಬಿನಿ ಹಿನ್ನೀರಿನಲ್ಲಿ ಪ್ರಾಣಿಗಳ ಹಿಂಡು ಕಾಣಿಸ್ಕೊಂಡಿದೆ. ಕಾಡಿನಿಂದ ಬಂದು ಹುಲ್ ತಿಂತಾ ಇದ್ದಾವೆ ಕಾಡು ಪ್ರಾಣಿಗಳು. ಮಳೆ ಕಡಿಮೆ ಹಿನ್ನೆಲೆ ಜನ ಜಾನುವಾರುಗಳಿಗೂ ಕಷ್ಟ ಆಗಿದೆ. ಕಾವೇರಿ ನದಿಯಲ್ಲಿ ನೀರಿಲ್ಲ, ಕೃಷಿಗೂ ಕುಡಿಯೋಕ್ಕೂ ನೀರಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಹಾರವನ್ನು ಅರಸ್ಕೊಂಡು, ನೀರನ್ನು ಅರಸ್ಕೊಂಡು ಕಾಡಿನ ಒಳಗಡೆಯಿಂದ ಕಬಿನಿಯ ಹಿನ್ನೀರಿನತ್ತ ಆನೆಗಳು ಬಂದು ಇರೋ ದೃಶ್ಯಗಳನ್ನು ನೀವು ನೋಡಬಹುದು. ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್, ಕಬಿನಿ ಜಲಾಶಯ ರಾಜ್ಯದಲ್ಲಿ ಮೊಟ್ಟ ಮೊದಲದಾಗಿ ತುಂಬುವಂತಹ ಜಲಾಶಯ, ಆದರೆ ಈಗ ಆಕೆಯ ಒಡಲು ಬರಿದಾಗಿದೆ ಮತ್ತು ಪ್ರಾಣಿಗಳಿಗೂ ನೀರಿಲ್ದಂಗಾಗಿದೆ. ಪ್ರೇಮ್, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಅರಣ್ಯ ಇಲಾಖೆ ಏನಾದರೂ ಪ್ರಾಣಿಗಳಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾವಾ, ಹೇಗೆ? ಏನು ಕಬಿನಿಯ ಜಲಾಶಯ ರಾಜ್ಯದಲ್ಲಿ ಮೊದಲು ತುಂಬುವಂತಹ ಜಲಾಶಯ ಇದಾಗಿರುವಂತದ್ದು. ಮುಂಗಾರು ಆರಂಭವಾಗೋದ್ರೂ ಕೂಡ ಮಳೆ ತಡವಾಗಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಲ್ಲಿ ಇನ್ನೂ ಕೂಡ ನೀರು ಬಂದಿಲ್ಲ. ಹಂಗಾಗಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಇದರ ಎಫೆಕ್ಟ್ ನಿಂದಾಗಿ ಕೂಡ ಕಾಡು ಪ್ರಾಣಿಗಳು ಕೂಡ ತಟ್ಟಿರುವಂತದ್ದು. ಏನ್ ಕಬಿನಿ ಜಲಾಶಯದಲ್ಲಿ ನೀರು ಖಾಲಿ ಆದ್ರೆ ಅದನ್ನು ಅವಲಂಬಿಸಿರುವಂತಹ ಕೃಷಿಕರಿಗೆ ಮತ್ತೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ಅದಲ್ಲದೆ ಪ್ರಮುಖವಾಗಿ ಅಕ್ಕಪಕ್ಕದಲ್ಲಿರುವಂತಹ ಕಾಡಿನ ದಟ್ಟವಾಗಿ ಬೆಳೆದಿರುವಂತಹ ಕಾಡು ಏನಿದೆ, ಅಲ್ಲಿನ ಕಾಡು ಪ್ರಾಣಿಗಳಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಅಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಕಾಡಿನ ಅಂಚಿನಲ್ಲಿದ್ದಂತಹ ನೀರು ಬಹಳ ದೂರದಲ್ಲಿ ಕಾಣಿಸ್ತಾ ಇರುವಂತದ್ದು. ಹಂಗಾಗಿ ಕಾಡಾನೆಗಳ ಹಿಂಡು ಬಂದು ಅಲ್ಲಿರುವಂತಹ ಒಂದು ಹುಲ್ಲನ್ನ ತಿನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಕಾಲಕ್ಕೆ ಮಳೆಗಳಾಗಿದ್ರೆ ಕಾಡಿನಲ್ಲಿ ಮೇವುಗಳು ಬರ್ತಾ ಇತ್ತು, ಮತ್ತೆ ಮೇವು ಸಿಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆನೆಗಳು ಮತ್ತೆ ಜಿಂಕೆಗಳಾಗಿರ್ಬೋದು, ಕಾಡುಕೋಣ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿ ಕಾಡು ಪ್ರಾಣಿಗಳು ಹೊರಗೆ ಬರ್ತಾ ಇರಲಿಲ್ಲ. ಮಳೆ ಕಡಿಮೆ ಆಗಿರುವಂತ ಹಿನ್ನೆಲೆಯಲ್ಲಿ ಕಬಿನಿಯ ಜಲಾಶಯ ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ಹುಲ್ಲು ತಿನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕಬಿನಿ ಜಲಾಶಯದಲ್ಲಿರುವಂತಹ ಕಾಡಾನೆಗಳ ಹಿಂಡು, ಜಿಂಕೆಗಳಾಗಿರ್ಬೋದು, ಮತ್ತೆ ಕಾಡುಕೋಣಗಳು ಬಂದು ಅದರಲ್ಲಿರುವಂತಹ ಒಂದು ಹಸಿರನ್ನ ಕೆರೆದು, ಅಂದ್ರೆ ಮಣ್ಣಿನ ಮುಖಾಂತರವಾಗಿ ಆನೆಗಳು ಕೂಡ ತಿನ್ನುವಂತ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು. ಇದರಿಂದಾಗಿ ಕಬಿನಿ ಜಲಾಶಯದ ನೀರಿನ ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗುತ್ತೆ, ಜಲಚರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದಲ್ಲದೆ ಕೃಷಿಯನ್ನ ನಂಬಿ ವ್ಯವಸಾಯ ಮಾಡುತ್ತಿದ್ದಂತ ಕೃಷಿಕರು ಕೂಡ ಇದರಿಂದ ಸಮಸ್ಯೆ ಆಗುವಂತ ಸ್ಥಿತಿ ನಿರ್ಮಾಣವಾಗಿರುವಂತ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ನೀರು ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ಮನುಷ್ಯರಿಗೆ, ಜಲಚರಿಗಳಿಗೆ ಮತ್ತೆ ಕಾಡು ಪ್ರಾಣಿಗಳಿಗೂ ಸಂಕಷ್ಟ ಎದುರಾಗಿರುವಂತದ್ದು. ಸಿಂಧೂರ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.